ನಾನು ಗೆದ್ದಿಲ್ಲ ಅಂದರೆ ನಿಮ್ಮ ಕೃಷಿ ಕೆಲಸ ಮಾಡ್ತೀನಿ. ನೀವು ಗೆದ್ದಿಲ್ಲ ಅಂದರೆ ಉತ್ತರ ಕೊಡಿ ನೀವು. ನನ್ನೆ ನಮ್ಮ ಅಣ್ಣ ನಂಜೇಗೌಡಣ್ಣ ಒಂದು ಸವಾಲನ್ನು ಮತ್ತು ಚಾಲೆಂಜನ್ನು ಸ್ವೀಕಾರ ಮಾಡಿ ಹಾಕಿದ್ದಾರೆ. ಸ್ವೀಕಾರ ಮಾಡೋ ನೋಡೋಣ ಅಂತ ಸ್ವೀಕಾರ ಮಾಡಿದ್ದೀನಿ ನಂಜಣ್ಣ. 28ಕ್ಕೆ ನಾನು ಎಲೆಕ್ಷನ್ ಗೆದ್ದು ಬರ್ತೀನಿ ನಂಜಣ್ಣ. ಗೆದ್ದು ಬಾ ನೋಡೋಣ, ಟೈಟ್ಲ್ಸು ಗೆದ್ದು ಬಾ ನೋಡೋಣ ಅಂತ ಹೇಳಿದರೆ ನಾನು ಗೆದ್ದು ಬರ್ತೀನಿ ನಂಜಣ್ಣ. ಗೆದ್ದು ಬಂದಿಲ್ಲ ಅಂತಂದರೆ ಬಹುಶಃ ಜನ ನಾನು ತಿರಸ್ಕಾರ ಮಾಡಿದ್ರೆ ಮಿನಿಮಮ್ 8 ದಿವಸ ನಿಮ್ಮ ಕೃಷಿ ನಾನು ಕೆಲಸ ಮಾಡ್ತೀನಿ, ಆಯ್ತಲ್ಲ. ನೀವೇನು ಮಾಡ್ತೀರಿ ಅಂತ ಉತ್ತರ ಕೊಡ್ಬೇಕು ನನಗೆ, ಆಯ್ತಲ್ವಾ. ನೀವು ಹಿರಿಯ ಶಾಸಕರು ಕಿರಿಯರು ಹಿಂಗೆ ಮಾತಾಡಬಾರ್ದು, ಎಲ್ಲಾದ್ರೂ ಸಂವಿಧಾನದಲ್ಲಿ ಇದೆಯಾ ಹಿರಿಯರು ಅಂತ ಹೇಳ್ತಾರಲ್ಲ? ಆಗ ನೀವು ಪ್ರದೀಪ್ ಈಶ್ವರ್ಗೆ ಹೇಳಿ ಮಾತು. ಎದ್ದೆದ್ದು ಮಾತಾಡ್ತಾ ಇರ್ತಾರಲ್ಲ ಪ್ರದೀಪ್ ಈಶ್ವರ್ಗೆ ಹೇಳಿ, ದಿನ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳಿ, ಆಯ್ತಲ್ಲ. ಯಾಕೆ ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನ? ಅದೇ ಪ್ರಜಾಪ್ರಭುತ್ವದಲ್ಲಿ ಮಾತಾಡಲೇಬಾರ್ದ ನಾವು? ಫಸ್ಟ್ ಆಫ್ ಆಲ್ ನಾವು ಮಾತಾಡಲೇಬಾರ್ದ? ಇವತ್ತು ಅದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ಕೊಳ್ಳಿ, ಆಯ್ತಲ್ಲ. ನಾನು ಯಾವುದ್ರ ಬಗ್ಗೆ ಯಾವ್ದಾದ್ರು ನೆಗೆಟಿವ್ ಮಾತಾಡಿಲ್ಲ. ನಾನು ಮಾಹಿತಿ ಇದೆ ಅಂತ ಹೇಳಿದ್ದು, ನಾನು ಆಗುತ್ತೆ ಅಂತ ಹೇಳಿಲ್ವಲ್ಲ, ಮಾಹಿತಿ ಇದೆ ಅಂತ ಹೇಳಿದ್ದು. ಅದನ್ನು ಬಿಟ್ಬಿಟ್ಟು ನೀವು ನೀನು ಸರಿಪಡಿಸ್ಕೋ, ಅನುದಾನ ತಗೊಂಬಾ, ಅದು ಮಾಡು ಇದು ಮಾಡು ಅಂತಂದರೆ ನೀನೇನು ಮಲೇಷ್ಯಾ ಮಾಡಿಬಿಟ್ಟಿದ್ಯಾ? ಸಮಸ್ಯೆಗಳಿಲ್ಲ ಮಾಲೂರಲ್ಲಿ. ಸೊ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಹಿರಿಯ ಶಾಸಕರು, ನನಗಿಂತ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥವ್ರು ಏನಾದರೂ ನಾನು ತಪ್ಪು ಹೇಳಿದ್ರೆ ನಾನು ಬುದ್ಧಿ ಹೇಳು. ಸೊ ಅದನ್ನು ಬಿಟ್ಟು ಸವಾಲು ಸ್ವೀಕಾರ ಮಾಡು, ನೀನು ಕ್ಷೇತ್ರ ಸರಿಪಡಿಸ್ಕೋ, ಅದು ಸರಿಪಡಿಸ್ಕೋ ಅಂತಾದರೆ, ಯಾಕೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಬಿಟ್ಟು JDS ಬರ್ತಾ ಇಲ್ವಾ? BJPಗೆ ಹೋಗ್ತಾ ಇಲ್ವಾ? ಇದಕ್ಕೇನು ಉತ್ತರ ಕೊಡ್ತಿರ್ತಾವು? ಈಗ ತಾನು ನೋಡಿ ಅದೇ ನಾರಾಯಣಸ್ವಾಮಿ ಅವರೆಲ್ಲ ಬಿಟ್ಟು ಹೋಗ್ತಾವ್ರಲ್ಲ, ಆಯ್ತಲ್ಲ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಿ? ಹೌದಲ್ಲ, ಸುಮಾರು ಜನ ಬಿಟ್ಟು ಹೋಗ್ತಿದಾರಲ್ಲ, ಸಾಕಷ್ಟು ಜನ ನಮ್ಮಿರ್ತಕ್ಕಂಥ ಬಲಗೈ ಸಮಾಧಾನ ತಗೊಂಡು ಬಿಟ್ಟು ಹೋಗ್ತಾವ್ರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಸೊ ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ತೊಟ್ಟೆಯಲ್ಲಿ ನೊಣ ಬಿದ್ದಿದೆ, ನಮ್ಮ ತೊಟ್ಟೆಯಲ್ಲಿ ಯಾಕೆ ಹುಡ್ಕೊಬತ್ತಿದ್ದೆ ನೀವು? ಹೌದಲ್ಲ, ನೀವು ಹಿತೈಷಿಗಳು. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ನೀವು ನಮಗೆ ಹಣ ಸಂಬಂಧ ಅಂತ ಬುದ್ಧಿ ಹೇಳಿ. ಸೊ ಅದನ್ನು ಬಿಟ್ಬಿಟ್ಟು ಸಮೃದ್ಧಿ ಮಂಜೂರು ಫಸ್ಟ್ ಟೈಮ್ ಗೆದ್ದಿರು ಇವೆಲ್ಲ ಮಾತಾಡಬಾರ್ದು. ಯಾಕೆ CM ಬಗ್ಗೆ ಮಾತಾಡಬಾರ್ದಾ? ನಿಮ್ಮೊಬ್ಬರಿಗೆ CM ಅವರು, ನಮ್ಮ CM ಅಲ್ವಾ? ಅದು ಮಾತಾಡ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಹಕ್ಕೊಟ್ಟವ್ರು ಅದು ಮಾತಾಡ್ತಾ ಇದ್ದೀನಿ. ನಿಮಗೂ ನಾನು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಇದ್ದೀನಿ, ಆಡಳಿತ ಪಕ್ಷ ನೀವು ಮಾತಾಡ್ಕೊಳ್ಳಿ ಬೇಡ ಅಂತಾರದು. ಸೊ ಅದನ್ನು ಬಿಟ್ಬಿಟ್ಟು ಸವಾಲು ಸವಾಲು ಸ್ವೀಕಾರ ಮಾಡಿದ್ದೀನಿ. ಗೆದ್ದು ಬಾ ನೋಡೋಣ ಅಂತ ಹೇಳಿದ್ರಲ್ಲ, 28 ಗೆದ್ದು ಬರ್ತೀನಿ, ಆಯ್ತಲ್ಲ. ಗೆದ್ದು ಬರ್ತೀನಿ, ಆಯ್ತಲ್ಲ. ತಾವು ಗೆದ್ದು ಬನ್ನಿ. ನಾನು ಗೆದ್ದಿಲ್ಲ ಅಂದರೆ ನಿಮ್ಮ ಕೃಷಿ ಕೆಲಸ ಮಾಡ್ತೀನಿ. ನೀವು ಗೆದ್ದಿಲ್ಲ ಅಂದರೆ ಉತ್ತರ ಕೊಡಿ ನೀವು. ನಿಮಗೆ 2018ನಲ್ಲಿ ತಮ್ಗೆ ಎಷ್ಟು ಮತ ಕೊಟ್ಟಿದ್ರು, ನನಗೆ ಎಷ್ಟು ಮತ ಕೊಟ್ಟಿದ್ರು, ಆಯ್ತಲ್ಲ. ನಿನ್ನೆ 23ಕ್ಕೆ ಎಷ್ಟು ಮತ ಗೆದ್ದಿದ್ದೀರಿ? ಯಾರ ಗ್ರಾಫ್ ಕಮ್ಮಿ ಆಗ್ತಿದೆ ಅನ್ನೋದು ಅದನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಏನೋ ಮೀಡಿಯಾವ್ರು ಬಂದವರು ಅಂದ್ಬಿಟ್ಟು ಬಾಯಿ ತುಂಬ ಮಾತಾಡ್ತಕ್ಕಂಥ ಸ್ವಲ್ಪ ಏನು ಪಬ್ಲಿಸಿಟಿ ತೊಗೊಳ್ತಕ್ಕಂಥ ಇದನ್ನು ಬಿಡಬೇಕಾಗ್ತದೆ. ನಾನು ಹೇಳ್ತಾ ಇಲ್ಲ ಸರ್, ಭ್ರಷ್ಟಾಚಾರ ನಮ್ಮರನ್ನಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹೇಳೋಕ್ಕೂ ರೆಡಿ ಇಲ್ಲ. ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಮಾಹಿತಿ ಹಗ್ಗಾರು ಹೇಳ್ತಾವ್ರೆ, ಮಾಜಿ ಶಾಸಕರಾಗಿರ್ತಾರೆ ಮಂಜುನಾಥ್ ಗೌಡರು ಹೇಳ್ತಾವ್ರೆ, OD ವಿಜಯ್ ಅವ್ರು ಹೇಳ್ತಾರೆ. ಇದಕ್ಕೆ ಉತ್ತರ ಕೊಟ್ಕೊಳ್ಳಿ. ಇದ್ರಕ್ಕೆ ಉತ್ತರ ಕೊಟ್ಕೊಳ್ಳೋದು ಬಿಟ್ಬಿಟ್ಟು ಇನ್ನು ಬಾಣ ತಂದು ನನ್ನ ಮೇಲೆ ಬಿಡ್ತೀರಲ್ಲ ನೀವು. ಇದು 3ನೇ ಸರಿ ಬಾಣ ಬಿಡ್ತಾರ ನೀವು. ನಿಮ್ಮ ಬಾಣಕ್ಕೆ ನಾವೇನು ಬೆನ್ನು ಕೊಟ್ಟೋಳಲ್ಲ, ಎದೆ ಕೊಡೋರು, ಆಯ್ತಲ್ಲ. ಅದರಿಂದ ದಯವಿಟ್ಟು ಈ ಥರದ್ದೆಲ್ಲ ಬಿಟ್ಟು ಕೆಲವು ಮಾರ್ಗಗಳನ್ನ ಕಂಡುಹಿಡಿಬೇಕಾಗ್ತದೆ, ಆಯ್ತು. ಕೆಲವು ಮಾರ್ಗದರ್ಶನ ಹೋಗ್ಬೇಕಾಗುತ್ತೆ. ಇವತ್ತು ನೀವು ಅಧಿಕಾರ ಹಂಚಿದಲ್ಲಿ ನೀವು ಕೋಮಲ್ ಅಧ್ಯಕ್ಷ ಆದಾಗ ಬಿಟ್ಕೊಡ್ತೀವಿ ಅಂತ ಬಿಟ್ಕೊಟ್ರಾ ನೀವು? ಕಾಂಗ್ರೆಸ್ನಲ್ಲಿ ಅರ್ಧ ಮಾಡ್ತೀವಿ ಅಂತ ಬಿಟ್ಕೊಟ್ರಾ? ನಿಮ್ಮ ಭ್ರಷ್ಟಾಚಾರ ನಾವು ನೋಡಿಲ್ವಾ? ಹಂಗಂದ್ರೆ ಅದಲ್ಲ, ಶಾಸಕ ಸ್ಥಾನನೂ ನಿಮಗೆ ಬೇಕು, ಅಧ್ಯಕ್ಷ ಸ್ಥಾನ ನಿಮಗೆ ಬೇಕಾ? ಬೇರೆ ಯಾರು ರೈತರೇನು ನಿಮ್ಮಲ್ಲಿ? ಲೋಕಲ್ ಬಾಡಿ ಎಲೆಕ್ಷನ್ ನಿಮಗೆ, ಶಾಸಕರು ನಿಮಗೆ, ನೆಕ್ಸ್ಟ್ ಸಚಿವರು ನಿಮಗೇನಾ? ಬೇರೆ ಯಾರು ನಿಮ್ಮಲ್ಲೂ ಇಲ್ವ? ಹಂಗಾದ್ರೆ ಬೇರೆ ಯಾರು ಕಾಂಗ್ರೆಸ್ಸಲ್ಲಿ ಯಾರು ಇಲ್ವೇ ಇಲ್ವಾ? ಹಂಗಾರೆ ಅರ್ಹರೇ ಇಲ್ವಾ? ಹಂಗಾದ್ರೆ ಎಲ್ಲ ನೀವೇನು? ಹಂಗಾದ್ರೆ ಕುಟುಂಬ ರಾಜಕಾರಣ ಬಿಟ್ಟು ದಯವಿಟ್ಟು ಬಂದು ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊತೀನಿ.